ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ತುಂಬ ದಿನದ ನಂತರ ವೀಡಿಯೋ ಹಾಕ್ತಾಯಿದ್ದೇನೆ. ಅಂದರೆ ತುಂಬ ದಿನ ಅಂದರೆ 1 ತಿಂಗಳ ಮೇಲೆ ಆಯಿತು ವೀಡಿಯೋ ಹಾಕಿರಲಿಲ್ಲ. ಯಾಕಂದರೆ ಸ್ವಲ್ಪ ಗಾಡೀಲಿ ಬಿದ್ದು ಕಾಲು ಸ್ವಲ್ಪ ಫ್ರ್ಯಾಕ್ಚರ್ ಆಗಿತ್ತು. ಅದರಿಂದ ಎಲ್ಲೂ ಹೋಗ್ಲಿಕ್ಕೆ ಆಗ್ತಾಯಿರಲಿಲ್ಲ. ಅದಕ್ಕೆ ಮತ್ತೆ ಹೋಗ್ಬೇಕು ಅಂದ್ಕೊಂಡ್ರೆ ಮಳೆ ಬೇರೆ ಬರ್ತಾಯಿತ್ತು. ಇವತ್ತು ಯಾಕೋ ಸ್ವಲ್ಪ ಮಳೆ ಬಿಟ್ಟಿದೆ. ಆದ್ದರಿಂದ ವೀಡಿಯೋ ಮಾಡುವಂತ ಮಾಡ್ತಾಯಿದ್ದೇನೆ. ಇನ್ನು ಹೋಗಿ ಬರೋ ತನಕ ಎಲ್ಲೂ ಮಳೆ ಬರಲಿಲ್ಲ ಆದರೆ ಸಾಕು. ಮಳೆಯಲ್ಲೇ ಗಾಡೀಲಿ ಬಿದ್ದು ಸ್ವಲ್ಪ ಕಾಲೆಲ್ಲ ಇದಾಗಿತ್ತು. ಅದಕ್ಕೆ ವೀಡಿಯೋ ಬರಲಿಲ್ಲ. ಇನ್ನು ಮುಂದೆ ವೀಡಿಯೋ ಹಾಕ್ತೇನೆ ಸರಿಯಾಗಿ. ಅದೇ ಈಗ ಎಲ್ಲಿಗೆ ಹೋಗ್ತಾಯಿದ್ದೇನೆ ಅಂದರೆ ನಮ್ಮದು ಕುತ್ತಾರಿದು ಕೊರಗಜ್ಜಂದು ಟೆಂಪಲ್ಗೆ ಹೋಗ್ತಾಯಿದ್ದೇನೆ. ಅಂದರೆ ಒಬ್ಬನೇ ಹೋಗ್ಬೇಕಂತ ಅಂದ್ಕೊಂಡಿದ್ದೆ. ಆದರೆ ಒಬ್ಬನೇ ಹೋದರೆ ಏನೋ ಮಜಾ ಇರಲ್ಲ ಅಂತೇಳಿ ನನ್ನ ಫ್ರೆಂಡಿಗೆ ಕೇಳಿದೆ, ಬರ್ತೀನಿ ಅಂತ ಅಂದಿದ್ದಾನೆ. ಅಜ್ಜಿ ಬೇರೆ ರೋಡ್ ಕ್ರಾಸ್ ಮಾಡ್ತಾಯಿದ್ದೆ. ಅಂದರೆ ಇಲ್ಲಿ ಕೆಳಗೆ ಬರ್ತೀನಿ ಅಂದಿದ್ದಾನೆ. ಅಂದರೆ ಎಲ್ಲ ಕಾಣಿಸ್ತಾ ಇಲ್ಲ, ಇಲ್ಲೇ ಬರ್ತೀನಿ ಅಂದಿದ್ದ. ಎಲ್ಲಿ ಇದ್ದಾನೆ? ಇಲ್ಲಿ ಗಾಡಿ ಸ್ವಲ್ಪ ಸೈಡ್ಗೆ ಹಾಕಿ ಕಾಲ್ ಮಾಡಿ ಕೇಳಬೇಕು ಎಲ್ಲಿದ್ದಾನಂತ. ಸ್ವಲ್ಪ ಕೆಳಗೆ ನಡ್ಕೊಂಡೇ ಬಂದಿದ್ದ. ಕೂತ್ಕೋ ಗುರು. ಆಯಿತು, ಇನ್ನೇನಿಲ್ಲ, ಹೋಗೋದಷ್ಟೇ. ಹೋಗಿ ಬಂದು ಸ್ವಲ್ಪ ವೀಡಿಯೋ ಎಡಿಟ್ ಮಾಡಿ ಯೂಟ್ಯೂಬ್ಗೆ ಹಾಕೋದು. ಗಾಡಿ ಕಾರ್ ಅಂದರೆ ಈ ರೂಟಲ್ಲೆಲ್ಲ ಮೆಲ್ಲನೆ, ಅಂದರೆ ನಿಧಾನವಾಗಿ ಇಲ್ಲಿ ತನಕ ಹೋಗ್ತಾನೆ ಇರಲಿಲ್ಲ. ಮೊನ್ನೆ ಬಿದ್ದ ಮೇಲಿಂದ ನಿಧಾನ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಎಂತ ವ್ಲಾಗ್ ಮಾಡ್ತಾಯಿದ್ದೆ. ಅಂದರೆ ಎಕ್ಸ್ಪ್ಲೇನೇಷನ್ ಕೊಡಬೇಕಲ್ಲ. ಮತ್ತೆ ಮಾತಾಡುವ. ಅಂದರೆ ಈ ಹೈವೇಲಿ ನೋಡಿ ಇಷ್ಟು ಖಾಲಿ ಇದ್ದರೂ ಮೆಲ್ಲ ಹೋಗ್ತಾಯಿದ್ದೀನಿ. ಅಂದರೆ ಬೇಡ ಅಂತ ಆಗಿದೆ, ಸ್ಪೀಡೇ ಸಾಕಾಗಿದೆ. ಎಲ್ಲರಿಗೂ ಅದೆಲ್ಲ ಕೆಟ್ಟ ಮೇಲೇ ಬುದ್ಧಿ ಬರೋದು, ಹಂಗೆ ನನಗೂ ಕೂಡ. ಇಲ್ಲೆಲ್ಲ ತುಂಬ ಗಾಡಿ ಇತ್ತು, ಯಾಕೋ ಗಾಡಿ ಇಲ್ಲ ಇವತ್ತು. ಇಲ್ಲೇ ಒಂದು ಸ್ವಲ್ಪ ಜಾಗ್ರತೆ ಮಾಡಿ ಹೋಗ್ಬೇಕು, ಯಾವ ಕಡೆಯಿಂದ ಬರ್ತಾರಂತ ಗೊತ್ತಿಲ್ಲ. ಈ ಸರ್ಕಲ್ ತುಂಬ ಖಾಲಿ ಇತ್ತು. ಇವಾಗೇನೋ ಮಾಡ್ತಾಯಿದ್ದಾರೆ, ಏನೋ ಪ್ಲ್ಯಾನ್ ಹಾಕಿದ್ದಾರೆ. ಏನು ಮಾಡ್ತಾರಂತ ನೋಡು. ಅಂದರೆ ನಾವು ಇದೇ ರೂಟಲ್ಲಿ ಮೋಟೋ ವ್ಲಾಗ್ ಮಾಡ್ತಾ ಇರ್ತೇನಲ್ಲ, ನೋಡು ಎಷ್ಟು ದಿನ ಆಗುತ್ತೆ ಹಾಕಲಿಕ್ಕೆ ಅಂತ. ಈ ವಿಡಿಯೋ ಏನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟವಾಗಲಿಲ್ಲದ್ರೆ ಡಿಸ್ಲೈಕ್ ಮಾಡಿ. ಇಲ್ಲೆಲ್ಲ ತುಂಬ ಗಾಡಿಗಳಿರ್ತವೆ. ಇವತ್ತು ಯಾಕೋ ಗಾಡಿನೇ ಇಲ್ಲ, ಫುಲ್ ಖಾಲಿಯಾಗಿದೆ ರೋಡು. ಇಲ್ಲದಿದ್ದರೆ ಒಂದು 2 ವೀಲರ್ ತೆಗಿಬೇಕಂದ್ರೂ ತುಂಬ ಕಷ್ಟ ಇರುತ್ತೆ. ಏನೋ ಮಳೆ ಇರೋದ್ರಿಂದ ಕಾಣ್ತಾ ಇಲ್ಲ ಇರಬೇಕು ಇಲ್ಲಿ ಗಾಡಿಗಳೆಲ್ಲ. ಗಾಡಿ ಇಲ್ದಿದ್ದೆ ನಮ್ಗೆ ಒಳ್ಳೇದಾಯಿತು, ಫ್ರೀಯಾಗಿ ಹೋಗ್ಬೋದು. ಇಲ್ಲಾದರೆ ಆ ಬ್ರೇಕ್ ಹಿಡ್ಕೊಂಡು ಎಲ್ಲ ಹೋದರೆ ಮತ್ತೆ ಅಂದರೆ ಈಗ ಮೊನ್ನೆ ಗಾಡೀಲಿ ಬಿದ್ದ ನಂತರ ಓವರ್ಟೇಕ್ ಮಾಡಲಿಕ್ಕೆಲ್ಲ ತುಂಬ ಭಯ ಆಗ್ತದೆ. ಈಗ ಮಾಡ್ಲಿಕ್ಕೆ ಹೋಗ್ತಾಯಿಲ್ಲ ಓವರ್ಟೇಕೆಲ್ಲ. ಸುಮ್ಮನೆ ನಿಧಾನವಾಗಿ ಹೋಗಿ ನಿಧಾನವಾಗಿ ಬರೋದು. ಇಲ್ಲೊಂದು ಹಂಪ್ಸಿದೆ, ಯಾರಿಗೂ ಗೊತ್ತಾಗಲ್ಲ. ಅಂದರೆ ಇಲ್ಲಿ ಡೈಲಿ ಓಡಾಡ್ತೀವಿ, ನಮಗೆ ಗೊತ್ತಿದೆ. ಯಾರಾದರೂ ದೂರದಿಂದ ಹಂಸೆ ಕಾಣೋದಿಲ್ಲ. ಅದೇ ಏನಿಲ್ಲ, ನಿಧಾನವಾಗಿ ಹೋಗಿ ನಿಧಾನವಾಗಿ ಬರೋದು. ಮೊದಲೆಲ್ಲ ತುಂಬ ರೈಡಿಗೆ ಹುಚ್ಚು ಭಾಳ ಇತ್ತು. ಇವಾಗ ಸ್ವಲ್ಪ ಬಿದ್ದ ಮೇಲೆ ಸ್ವಲ್ಪ ಸರಿಯಾಗಿದೆ. ಇಲ್ಲಿ ರೋಡ್ ಬೇರೆ ಈ ಮಳೆಯಿಂದಾಗಿ ರೋಡೆಲ್ಲ ಫುಲ್ ಹಾಳಾಗಿ ಹೋಗಿದೆ. ಫುಲ್ಲು ಚೆನ್ನಾಗಿತ್ತು, ಮಳೆ ಬಂದು ಎಲ್ಲ ಹಾಳಾಗಿ ಹೋಗಿದೆ. ನೋಡ್ಬೋದು ನೀವು ಎಷ್ಟು ರೀತಿ ಹಾಳಾಗಿದೆ ಅಂತ. ಅಂದರೆ ಸ್ಪೀಡೆಲ್ಲ ಹೋದರೆ ಆಯಿತು, ಮೇಲೆ ನೋಡ್ಕೊಂಡು ಹೋಗ್ಬೇಕಷ್ಟೆ. ಅದೇ ಈಗ ಏನಿಲ್ಲ, ಅಲ್ಲೇ ಒಂದು ಟೆಂಪಲ್ಗೆ ಹೋಗಿ ಬರೋದು. ಇನ್ಮೇಲೆ ವೀಡಿಯೋ ಹಾಕ್ಬೇಕಂತ ಅಂದ್ಕೊಂಡಿದ್ದೇನೆ. ಸ್ವಲ್ಪ ಕಾಲು ಸ್ವಲ್ಪ ಅಷ್ಟು ಸರಿ ಇಲ್ಲ, ಬಟ್ ಈಗ ನಾನು ಹೋಗ್ತಿರೋ ಆ ಟೆಂಪಲ್ ಹೇಳಿದ್ನಲ್ಲ, ನಮ್ಮದು ಕೊರಗಜ್ಜ ಟೆಂಪಲ್. ಅಂದರೆ ಈ ಕಡೆ ಸೈಡೆಲ್ಲ ತುಂಬ ನಂಬ್ತಾರೆ.
ಈ ಕಡೆ ಅಂತಲ್ಲ, ತುಂಬ ಜನ ನಂಬ್ತಾರೆ. ಅದರಲ್ಲೂ ಈ ಕಡೆ ಮಂಗಳೂರು ಸೈಡೆಲ್ಲ ತುಂಬ ನಂಬ್ತಾರೆ. ಇಲ್ಲೆಲ್ಲ ರೋಡೆಲ್ಲ ಹಾಳಾಗಿದೆ, ಹೋಗಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಅಂದರೆ ಆ ಟೆಂಪಲ್ಗೆ ನಮ್ಮದು ಫಿಲ್ಮ್ ಆ್ಯಕ್ಟರ್ ಎಲ್ಲ ತುಂಬ ಜನ ಬಂದಿದ್ದಾರೆ. ಯಾರು ನಮ್ಮ ಶಿವರಾಜಕುಮಾರ್, ರಚಿತಾ ರಾಮ್, ರಕ್ಷಿತ್ ಅವರೆಲ್ಲ ಬಂದಿದ್ದಾರೆ. ಅಂದರೆ ಅಷ್ಟು ಪವರ್ ಇದೆ. ಅಂದರೆ ಪವರ್ ಅಂದರೆ ಹೇಳ್ತಾರಲ್ಲ, ಪವಾಡ ಎಲ್ಲ ಮಾಡ್ತಾರೆ ತುಂಬ ಇದರಲ್ಲಿ. ಅಂದರೆ ನಾವು ಕೇಳಿದೆಲ್ಲ ಈಡೇರಿಸ್ತಾರಂತ. ಆದರೆ ನನ್ನ ಲೈಫಲ್ಲಂತೂ ತುಂಬ ರೀತಿಲಿ ಪವಾಡಗಳನ್ನು ಮಾಡಿದ್ದಾರೆ. ಆದರೆ ಅದರಲ್ಲಿ ನನಗಂತೂ ಮರಿಲಿಕ್ಕೆ ಆಗದೇ ಇರೋಷ್ಟು ತುಂಬ ಇವೆ. ಅದರಲ್ಲೊಂದು ಹೇಳ್ತೇನೆ. ಅಂದರೆ ಅವತ್ತು ಒಂದಿನ ಸಂಡೇ, ಅಂದರೆ ಗಾಡಿದು ಮಡ್ಗಡು ತರಲಿಕ್ಕೆ ಅಂತ ಹೋಗ್ತಾಯಿದ್ದೆ. ಇಲ್ಲೇ ಹೋಗ್ತಿರ್ಬೇಕಾದ್ರೆ, ಈಗ ಪ್ರೆಸೆಂಟ್ ನಾನು ಹೋಗ್ತಾ ಇದ್ದೀನಲ್ಲ, ಇಲ್ಲಿ ಹೋಗ್ತಿರ್ಬೇಕಾದ್ರೆ ಜೋರು ಮೋಡ ಆಯಿತು. ನಾನು ರೈನ್ಕೋಟ್ ಹಾಕಿರಲಿಲ್ಲ. ಆದರೆ ಮೋಡ ಆಯ್ತಲ್ಲ, ಅಷ್ಟೇ ಮಳೆ ಬರಲಿಕ್ಕಿಲ್ಲ, ಮುಂದೋಗು ಹಾಕುವ ಅಂತೇಳಿ ಹಾಗೆ ಬಿಡ್ತಾ ಮುಂದೆ ಹೋದೆ. ಮುಂದೆ ಸ್ವಲ್ಪ ದೂರ ಹೋಗ್ತಿರ್ಬೇಕಾದ್ರೆ ಒಂಚೂರು ಮಳೆ ಬಂತು. ಆದರೂ ನಾನು ಪರವಾಗಿಲ್ಲ, ಜೋರಿಲ್ಲಲ್ಲ ಅಂತೇಳಿ ಸುಮ್ಮನೆ ಆದೆ. ಸ್ವಲ್ಪ ಮುಂದೆ ಹೋದ ತಕ್ಷಣ ಮಳೆ ಜೋರಾಗಿ ಸ್ಟಾರ್ಟ್ ಆಯಿತು. ಅಂದರೆ ನಾನು ಗಾಡಿ ಸೈಡ್ಗೆ ಹಾಕಿ ರೈನ್ಕೋಟ್ ಎಲ್ಲ ಹಾಕ್ತೀನಿ. ರೈನ್ಕೋಟ್ ಹಾಕಿದ್ಮೇಲೆ ಗಾಡಿ ಸ್ಟಾರ್ಟ್ ಮಾಡ್ತಿರ್ತೀನಿ, ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ. ಜೋರು ಮಳೆ ಬೇರೆ ಬರ್ತಾಯಿದೆ. ನನಗಂತೂ ತಲೆ ಕೆಟ್ಟೋಯ್ತು, ಏನು ಮಾಡೋದಪ್ಪ ಅಂತ. ಲಾಸ್ಟಿಗೆ ಫ್ರೆಂಡ್ಗೆಲ್ಲ ಫೋನ್ ಮಾಡಿದೆ, ಬರ್ತೀನಿ ಅಂದರು. ಅದಕ್ಕೆ ಆದರೆ ನಾನು ಕಾಯೋಷ್ಟು ಪೇಷನ್ಸ್ ಇರಲಿಲ್ಲ, ಯಾಕಂದರೆ ರೋಡ್ ಸೈಡಲ್ಲಿದ್ದೆ, ಜೋರು ಮಳೆ ಬೇರೆ ಬರ್ತಾಯಿತ್ತು. ರೈನ್ಕೋಟ್ ಖಾಲಿ ಅಂಗಿ ಹಾಕಿದ್ದೆ, ರೈನ್ಕೋಟಿದ್ದು ಪ್ಯಾಂಟ್ ಇರಲಿಲ್ಲ. ಏನು ಮಾಡಿದೆ, ಸ್ವಾಮಿ ಕೊರಗಜ್ಜ, ಈ ಸಲ ಒಂದು ಗಾಡಿ ಸ್ಟಾರ್ಟ್ ಆಗಲಿ ಅಂದ್ಕೊಂಡು ಸೆಲ್ಫ್ ಹೊಡೆದೆ, ಆಗಲಿಲ್ಲ. ಕಿಕ್ ಹೊಡೆದೆ, ಆಗಲಿಲ್ಲ. ಸ್ವಾಮಿ ಅಜ್ಜ ಸ್ಟಾರ್ಟ್ ಆಗಲಿ ಅಂತೇಳಿ ಒಂದು ಕಿಕ್ ಹೊಡಿತೀನಿ, ಸ್ಟಾರ್ಟ್ ಆಗಲಿಲ್ಲ. 2 ಕಿಕ್ ಹೊಡಿತೀನಿ, ಸ್ಟಾರ್ಟ್ ಆಗಲಿಲ್ಲ. ಸ್ವಾಮಿ ಅಜ್ಜ ಅಂತೇಳಿ 3ನೇ ಕಿಕ್ ಹೊಡಿತೀನಿ, ಗಾಡಿ ಸ್ಟಾರ್ಟ್ ಆಗೋಯ್ತು. ಅಂದರೆ ಅದಕ್ಕಿಂತ ಮುಂಚೆ ತುಂಬ ಕಿಕ್ ಹೊಡೆದೆ, ಸೆಲ್ಫ್ ಮಾಡಿದೆ, ಏನಾಗಲಿಲ್ಲ. ಆದರೆ ಅಜ್ಜನನ್ನು ಅಂದ್ಕೊಂಡು ಅಜ್ಜನನ್ನು ನೆನೆಸ್ಕೊಂಡು ಹೊಡೆದು 3ನೇ ಕಿಕ್ಕಿಗೆ ಸ್ಟಾರ್ಟ್ ಆಗೋಯಿತು. ಆವಾಗಿಂದ ಅಂತೂ ತುಂಬ ನಂಬ್ತೀನಿ. ತುಂಬ ಬೇಜಾನ ಥರ ಆಗಿದೆ. ಬಟ್ ನನ್ನ ಲೈಫಲ್ಲಿ ಮರೀಲಿಕ್ಕೆ ಆಗದೇ ಇರೋ ಅಂಥ ಮಾಡಿದ್ದು ಪವಾಡ ಅಂದರೆ ಇದೆ. ಆಯಿತು, ಇದೇ ಟೆಂಪಲ್ಲು. ಆಯಿತು, ಏನಿಲ್ಲ, ಇನ್ನು ಕೈ ಮುಕ್ಕೊಂಡು ಹೋಗೋದು. ಈ ವಿಡಿಯೋ ಏನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ರೈಡರ್ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಬಾಯ್.